ಲಕ್ಷ್ಮೀ ಬಾರಮ್ಮ. ಶ್ವೇತಾ ಶ್ವೇತಾ ಕಲ್ಪನಾ, ನಿನಗೆ ಯಾರ ಹತ್ರ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅಲ್ಲ? ನಿನ್ನ ಮಾತಿಂದ ಅವಳಿಗೆ ಎಷ್ಟು ಹರ್ಟ್ ಆಗಿರಲ್ಲ? ನಿನಗೆ ಬೇರೆಯವ್ರ ನೋವು ಚೆನ್ನಾಗೇ ಅರ್ಥ ಆಗುತ್ತೆ, ನಿನ್ನ ಹೆಂಡತಿ ನೋವು ನಿನಗೆ ಅರ್ಥನೇ ಆಗಲ್ಲ ಅಲ್ಲ? ಆಡಿ ಜಗಳ ಆಡ್ತಾನೆ, ನನ್ ಸಾಯ ತನಕನೂ ಜಗಳ ಆಡ್ತಾನೆ ರೀ. ಆಮೇಲೆ ನಮ್ಮ ಸತ್ತಾದ್ಮೇಲೆ ಎಲ್ಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಜಗಳ ಅಮ್ಮನ ಜೊತೆ ನೆಮ್ಮದಿಯಾಗಿರೋಣ ಅಂದ್ರೆ ಬಾರ್ಸಿನು ನಾವು ಹೋಗೋಣ. ಅವ್ರ ಸಾಯ ತನಕ ಜಗಳ ಆಡ್ತಾನೆ ಇರ್ಲಿ. ಅದ್ ಹೆಂಗ್ ನೀನ್ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯ ಆ ಹುಡುಗಿ ಸಿಗ್ತಾಳೆ ಅಂತ? ಅಮ್ಮ, ಅಕಸ್ಮಾತ್ ಕಾಲ್ ಜಾರಿ ನೀರಿಗೆ ಬಿದ್ದರೆ ಗಂಗಾ ಮಾತೆ 3 ಸಲ ದಡಕ್ ತಳ್ತಾಳಂತೆ. ಅದೇ ರೀತಿ ಜೀವನದಲ್ಲಿ 2 ಸಲ ಸಿಗ್ದೋಳು 3ನೇ ಸಲ ಸಿಗದೆ ಇರ್ತಾಳ? ಖಂಡಿತವಾಗ್ಲೂ ಸಿಗ್ತಾಳೆ. ಚೆನ್ನಾಗಿ ಕತೆ ಹೇಳ್ತೀಯ ರಾಮು. ಅಯ್ಯೋ ಕರ್ಮ, ಇದು ಕತೆ ಅಲ್ಲ ಅಮ್ಮ, ದೇವರಾಣೆ ನಿಜ. ಸರಿ, ನಿನ್ ನಂಬಿಕೆ ನಿಂದು. ನಿನ್ ಮಾತಾದ್ರೂ ನಿಜ ಆಗಿ ಆ ಹುಡುಗಿ ಸಿಕ್ಕಿದ್ರೆ ಸಾಕು. ಅಮ್ಮ, ಏನಕ್ಕಿದ್ರಿ ಒಂದ್ ಅರ್ಧ ಗಂಟೆ ಕೂತ್ಕೊಂಡು ಈ ಜಾಗದಲ್ಲಿ ಕೂತ್ಕೊಳ್ಳಲ್ಲ ಅಂತಿರಲ್ಲ? ದೇವ್ರ ಮನೆಗೆ ಹೋಗಿ ಎಷ್ಟೊಂದು ದಿನ ಆಗೋಯ್ತು ರಾಮು, ಒಂದ್ ಕೈ ಮುಗಿದ್ ಬರೋಣ ಅಂತ. ನನಗೆ ಗೊತ್ತಮ್ಮ ನೀವ್ ಯಾಕೆ ದೇವ್ರ ಮನೆಗೆ ಹೋಗ್ತಿದ್ದೀರಾ ಅಂತ. ಯಾಕೆ? ಅಪ್ಪ ದೇವ್ರೆ, 2 ಸಲ ಸಿಕ್ಕಿದ ಹುಡುಗಿ 3ನೇ ಸಲನು ಸಿಗ್ಲಿ ಅಂತ ತಾನೆ. ನಾನ್ ಮತ್ತೊಂದ್ಸಲ ಯಾವ್ದಾದ್ರೂ ಸಂಕಷ್ಟಕ್ಕೆ ಸಿಕ್ಕಾಕೋಬೇಕು ಅನ್ಸುತ್ತೆ, ಆವಾಗಾದ್ರೂ ಆ ಹುಡುಗಿನ ಕಳಿಸ್ತಾನೇನೋ ಆ ದೇವ್ರು. ಸುಮ್ನಿರಮ್ಮ, ಇನ್ನೊಂದ್ಸರಿ ಆ ಥರ ಮಾತಾಡಬೇಡಿ. ಯಾಕೆ ಮಗನೆ? ನಮ್ಮೆರಡು ತೋಳುಗಳಲ್ಲಿ ಅಶ್ವಿನಿ ದೇವತೆಗಳು ಇರ್ತಾರಂತೆ. ನಾವೇನೇ ಹೇಳಿ ಅಸ್ತು ಅಸ್ತು ಅಂತಿರ್ತಾರಂತೆ. ಸರಿ ಸರಿ, ಬಾ ನಡೀರಿ. ಪ್ಲೀಸ್ ಅಳ್ಬೇಡಿ. ಅಳ್ತಿಲ್ಲ ಗೊಂಬೆ. ಸಾರಿ ಗೊಂಬೆ, ಸಾರಿ. ಜೋ ಅಕ್ಕ, ಉರಿ ಕಮ್ಮಿ ಅದಕ್ಕೆ ಔಷಧಿ ತರ್ತೀನಿ, 1 ನಿಮಿಷ ಇಲ್ಲೇ ಇರು. ಉರಿ ಅಕ್ಕ, ಸುಟ್ಟು ಗಾಯ ತುಂಬಾ ಉರಿಯುತ್ತಲ್ವಾ? ಗಾಯ ಆದ ಕಡೆ ಮುಟ್ಟಿದ್ರೆ ಮಾತ್ರ ಉರಿಯುತ್ತೆ ಚಿನ್ನು, ಸ್ವಲ್ಪ ನಿಧಾನ ಕಚ್ಚೋದಲ್ವಾ? ಎಲ್ಲಿ ತೋರ್ಸು. ಪಪ್ಪ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನನಗೇನೂ ಆಗಿಲ್ಲ. ನಾನು ಇವತ್ತೇ ಅತ್ತೆ ಮನೆಗೆ ವಾಪಸ್ ಹೋಗ್ತೀನಿ. ನನಗೂ ನಿನ್ನನ್ನು ಹೋಗಬೇಡ ಅಂತ ಹೇಳೋದಕ್ಕೆ ಇಷ್ಟ, ಆದರೆ ಏನು ಮಾಡಲಿ, ನಿನ್ನ ರಾಜ್ಕುಮಾರನಿಗೆ ಮಾತು ಕೊಟ್ಟಿದ್ದೀವಿ. ನನ್ನ ಮಾತಿನ ಮೇಲೆ ಭರವಸೆ ಇಟ್ಟು ನಿನ್ನ ಮೇಲೆ ನಂಬಿಕೆ ಇಟ್ಟೆ ಅವನು ಡೆಲ್ಲಿಗೆ ಹೋಗಿರೋದು. ಕೊಟ್ಟು ಮಾತು ಉಳಿಸ್ಕೋಬೇಕಲ್ವಾ? ನೀವೇನಾದರೂ ಅನ್ಕೊಳ್ಳಿ, ಅಕ್ಕ ತಿರ್ಗಾ ಅಲ್ಲಿಗೆ ಹೋಗೋದು ನನಗೊಂಚೂರು ಇಷ್ಟ ಇಲ್ಲ. ಇಷ್ಟಕ್ಕೂ ಅಕ್ಕ ಅಲ್ಲಿಗೆ ಹೋಗಿ ಏನ್ ತಾನೇ ಮಾಡ್ತಾಳೆ? ಗೊಂಬೆ ಅಲ್ಲಿಗೆ ಹೋಗಿ ಏನು ಮಾಡಬೇಕಾಗಿಲ್ಲ ಚಿನ್ನು, ಆದರೂ ನಮ್ಮ ಮನೆಯವ್ರು ಯಾರೋ ಒಬ್ರು ಅಲ್ಲಿದ್ದಾರೆ ಅನ್ನೋ ಸಮಾಧಾನ ನಮಗಿರುತ್ತೆ ಅಲ್ವಾ? ನಾನಂತೂ ವಾಪಸ್ ಹೋಗ್ಲೇಬೇಕು. ಚಂದಕ್ಕೆ ಪ್ರಾಮಿಸ್ ಮಾಡಿದ್ದೀನಿ, ನಾನು ಅತ್ತೆ ನೋಡ್ಕೋತೀನಿ ಅಂತ.
ನೀನು ನಿನ್ನೇ ನೋಡ್ಕೊಳಕ್ಕಾಗಲ್ಲ, ಇನ್ನು ನಿನ್ನ ಅತ್ತೆನೇನು ನೋಡ್ಕೊಳ್ತೀಯ? ನಗದ್ ಬೇರೆ. ಅಕ್ಕ, ನೀನು ನನ್ನನ್ನು ಕರ್ಕೊಂಡೋಗು, ನಾನು ಬರ್ತೀನಿ. ಅಲ್ಲಿ ಏನು ಕೆಲಸ ಇದ್ರೂ ನಾನೇ ಮಾಡ್ತೀನಿ. ಗುಡ್ ಐಡಿಯಾ. ಪಾಪ ಚಿನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಲಾ? ನಂದೇನು ಅಭ್ಯಂತರ ಇಲ್ಲ, ಆದರೆ ನಿಮ್ಮ ಅತ್ತೆ ಮನೆಯವ್ರು ಏನು ಹೇಳ್ತಾರೆ ಅನ್ನೋ ಗೊತ್ತಿಲ್ಲ. ಬಾವಾ, ಯಾರು ಏನು ಅನ್ನಲ್ಲ. ಗೊಂಬೆ ಜೊತೆ ಚಿನ್ನು ಬಂದ್ರೆ ಸರಿ ಅನ್ಸುತ್ತೆ. ಸಿಕ್ಕಿ, ನಿಮ್ಗೆ ಬೇಜಾರಾಯ್ತಾ? ಅಮ್ಮ ಯಾವಾಗಲೂ ಹೀಗೇನೆ. ಅವನ ಬದಲು ನಾನೇ ನಿಮಗೆ ಕ್ಷಮೆ ಕೇಳ್ತೀನಿ. ಐ ಆಮ್ ರಿಯಲಿ ವೆರಿ ಸಾರಿ. ಬೇಜಾರಾಗ್ಲಿಲ್ಲ ಅಂತ ಸುಳ್ಳು ಹೇಳಲ್ಲ, ಬೇಜಾರಾಯ್ತು. ಆದರೆ ಅಕ್ಕ ಈ ರೀತಿ ಮಾತಾಡೋದೇನು ಹೊಸ್ತಲ್ವಲ್ಲ, ಅದು ಯಾವಾಗಲೂ ಇದ್ದಿದ್ದೆ. ಆದರೂ ಅಕ್ಕ ಕೋಪ ಮಾಡ್ಕೊಂಡಿದ್ರಲ್ಲಿ ತಪ್ಪೇನೂ ಇಲ್ಲ. ಯಾವುದೇ ತಾಯಿಗೆ ತನ್ನ ಮಗುಗೆ ನೋವಾಗುತ್ತೆ ಅಂದರೆ ಕೋಪ ಬರೋದು ಸಹಜ ಅಲ್ವಾ ಗೊಂಬೆ? ಶ್ವೇತಾ, ನಿಂದು ತುಂಬ ದೊಡ್ಡ ಮನಸ್ಸಮ್ಮ. ಆದರೂ ಕಲ್ಪನಾ ಹಾಕಿ ಮಾತಾಡಿದ್ದು ತಪ್ಪಲ್ವಾ? ಇರ್ಲಿ ಬಿಡಿ ಪಾವ, ಅಕ್ಕ ಏನು ಸುಳ್ಳು ಹೇಳಿಲ್ವಲ್ಲ. ನನಗೆ ಮಕ್ಕಳಾಗ್ಲಿಲ್ಲ ಅನ್ನೋದು ಕಹಿ ಸತ್ಯ ಅಲ್ವಾ? ಚಿಕ್ಕಿ, ನಾನು ನನ್ನ ಮಗಳು ಥರ ಅಲ್ವಾ? ಹೊತ್ತು ಹೆತ್ರ ಮಾತ್ರ ಮಕ್ಕಳ. ಅಮ್ಮ ಚಿನ್ನನ್ ಹೆರ್ಲಿಲ್ಲ, ಆದ್ರೂ ಇವ್ ನನ್ನ ತಂಗಿ ತಾನೆ. ಗೊಂಬೆ, ನೀನು ನನ್ನ ಮಗಳೇ. ಪಾರ್ವತಿ, ಇವತ್ತು ಅದ್ ಯಾವ ಜೀವ ದೇವತೆ ಬಂದು ನಿನಗೆ ಜೀವ ಕೊಡ್ತಾಳೆ ಅಂತ ನಾನು ನೋಡ್ತೀನಿ. ಪಾರ್ವತಿ, ಇವತ್ತು ನೀನು ಸಮಾಧಿ. ಅಮ್ಮ, ನೀವೇ ನೋಡ್ತಾ ಇರಿ. ನೀವು ನಂಬಿರೋ ಈ ದೇವರು ಆ ಹುಡುಗಿನ ಕರ್ಕೊಂಡ್ಬಂದು ನಿಮ್ಮ ಕಣ್ಮುಂದೆ ನಿಲ್ಲಿಸ್ತಾನೆ. ಸುಮ್ಮನೆ ಇರು ರಾಮು, ಯಾರು ಕೇಳಿಸ್ಕೊಂಡ್ರೆ ನಗ್ತಾರೆ ಅಷ್ಟೇ. ಇಲ್ಲಮ್ಮ, ನಿಮ್ಮಂಥ ಒಳ್ಳೆ ತಾಯಿಗೆ ಏನೇ ಕೇಳಿದ್ರು ಆ ದೇವರು ಇಲ್ಲ ಅಂತ ಹೇಳೋದಿಲ್ಲ. ಇದೇನ್ ರಾಮು, ದೇವ್ರ ಮನೆ ಎಲ್ಲ ಹೀಗಾಗಿದೆ. ಒಂದ್ ನಂದ ದೀಪ ಹಚ್ಚಿಲ್ಲ, ದೇವ್ರ ಸಾಮಾನೆಲ್ಲ ಹೀಗೆ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿದೆ. ಅಮ್ಮ, ಈ ಮನೇಲಿ ದೇವ್ರ ಪೂಜೆ ಮಾಡೋದು ನೀವು ಒಬ್ರೇನೆ ಅಮ್ಮ. ಅಕಸ್ಮಾತ್ ನೀವೇನಾದ್ರೂ ಇಲ್ಲದೆ ಇದ್ದಾಗ ಪಾಪ ಈ ಮನೇಲಿ ದೇವರು ಅನಾಥ ಆಗ್ಬಿಡ್ತಾನಮ್ಮ. ನಾನು ಆಡಿದ್ದಕ್ಕೆಲ್ಲ ಮಣಿ ಪೋಣಿಸ್ದಾಗ ಏನೋ ಒಂದು ಹೇಳ್ಬೇಕಲ್ವಾ ನಿನ್ಗೆ? ಜಾಗ ಬಿಡು, ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಅಮ್ಮ, ಏನ್ ನನ್ನ ಹತ್ರ ನೀವು ಹುಡುಗಾಟ ಆಡ್ತಾ ಇದ್ದೀರಾ? ಅಲ್ಲ, ರೂಮಿಂದ ದೇವ್ರ ಮನೆವರೆಗೂ ನಡ್ಕೊಂಬರೋ ಅಷ್ಟರಲ್ಲಿ ಎಷ್ಟು ಉತ್ಸಾಗೋದ್ರಿ ನೀವು. ಈಗ ನೋಡಿದ್ರೆ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದೆಲ್ಲ ಏನು ಬೇಡ, ನೀವು ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳಿ. ನಂಗೆ ಇದನ್ನೆಲ್ಲ ಹೀಗೆ ನೋಡ್ಕೊಂಡಿರಕ್ ಆಗಲ್ಲ ರಾಮು. ನಾನು ನಿಮ್ಗೆ ಯಾವ ಕೆಲಸನೂ ಮಾಡಕ್ ಬಿಡೋದಿಲ್ಲ. ಅಡುಗೆ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಬಂದು ನಾನೇ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ನೀನೊಬ್ನೇ ಎಷ್ಟು ಅಂತ ಕೆಲಸ ಮಾಡ್ತೀಯ ಮಗನೇ? ಅಮ್ಮ, ಇದೆಲ್ಲ ಕೆಲಸನ? ನೀವು ಹೋಗಿ ರೂಮಲ್ಲಿ ರೆಸ್ಟ್ ತಗೊಂತಾ ಇರಿ, ನಾನು ರೂಮಿಗೆ ಊಟ ತರ್ತೀನಿ. ನನ್ಗೆ ಏನಾಗಿದೆ ಅಂತ ಹಿಂಗ ಆಡ್ತಾ ಇದೀಯ ನೀನು? ಹಾಸಿಗೆ ಹತ್ರ ಊಟ ತಂದ್ಕೊಡು ಅಂತದ್ ಏನಾಗಿದೆ? ಒಂದ್ 4 ಹೆಜ್ಜೆ ನಡೆದು ಡೈನಿಂಗ್ ಟೇಬಲ್ ಹತ್ರ ಬಂದ್ಬಿಟ್ರೆ ಪ್ರಳಯ ಆಗೋಗುತ್ತೆ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ನೀನು ಚಂದು ಒಂದೊಂದ್ಸಲ ತುಂಬಾ ಅತಿ ಆಡ್ತೀರಪ್ಪ. ಬೇಜಾರು ಮಾಡ್ಕೊಂಬಿಡಿ ಅಮ್ಮ, ಡಾಕ್ಟ್ರ್ ಹೇಳಿದ್ರು ಅಂತ ಹೇಳಿದೆ ಅಷ್ಟೇ. ನೀನ್ ಏನಾದ್ರೂ ಹೇಳು, ಸಿಟ್ಟು ಬಂದಿದೆ ನನ್ಗೆ. ಅಪ್ಪಾಜಿ, ಏನ್ ಯೋಚನೆ ಮಾಡ್ತಿದ್ದೀರಾ?
ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಬಗ್ಗೆನಾ? ನಿನ್ನ ಬಗ್ಗೆನೇ. ಅದು ಯಾಕೋ ಗೊತ್ತಿಲ್ಲಮ್ಮ, ನಿನ್ನನ್ನು ಗೊಂಬೆ ಅತ್ತೆ ಮನೆ ಕಳ್ಸಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಆದರೆ ಯಾಕೆ ಅಂತಲೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಮನೇಲಿ ನೀನು ಮನೆ ಮಗಳಿದ್ದಾಗಿದ್ಯಾ, ಆದರೆ ಅವ್ರ ಮನೇಲಿ ನಿನ್ನನ್ನು ಹೇಗೆ ನೋಡ್ಕೊಳ್ತಾರೋ ಏನೋ ಅಂತ. ನೀವ್ಯಾಕೆ ಅಷ್ಟು ಯೋಚನೆ ಮಾಡ್ತೀರಾ ಅಪ್ಪಾಜಿ? ಇರೋಕ್ಕೊಂದು ಮನೆ, ಮಾಡೋಕ್ಕೆ ಕೆಲಸ ಇದ್ದರೆ ನಂಗೆ ಅಷ್ಟೇ ಸಾಕು. ಹೆಂಗಿದ್ರೂ ಅಕ್ಕ ನನ್ನ ಜೊತೆನೇ ಇರ್ತಾಳೆ. ಆ ಮನೆ ಅನ್ನೋದ್ ಋಣ ನನ್ನ ಹಣೆ ಬರ ಬರ್ದಿದ್ರೆ ಅದನ್ನ ಯಾರೂ ತಪ್ಸಕ್ಕಾಗಲ್ಲ ಅಲ್ವಾ ಅಪ್ಪಾಜಿ? ಕರೆಕ್ಟಾಗಿ ಹೇಳೆ ಚಿನ್ನು. ಪಪ್ಪ, ನಿನ್ ಮನೆ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಓಕೆನಾ? ಓಕೆ. ಚಿನ್ನುನ ನೀನು ಯಾವತ್ತು ತಂಗಿ ಅಂತ ಅಂದ್ಕೊಂಡ್ಯೋ ಆವತ್ತಿನಲೇ ಅವಳು ನನ್ನ ಮಗಳು ಕೂಡ. ಆದರೆ ನೀನು ಹೋಗ್ತಿರೋ ಮನೆ ನಿನಗೆ ಅತ್ತೆ ಮನೆ, ಆದರೆ ಚಿನ್ನುಗೆ ಕೈಲಾಶ್, ಲಕ್ಷ್ಮಿನೇ ಆ ಮನೆಗೆ ಹೋಗ್ತೀನಿ ಅಂತ ತುದಿಗಾಲಲ್ಲಿ ನಿಂತಿರೋವಾಗ ನೀನು ಯಾಕೆ ಬೇಡ ಅಂತಿದ್ಯಾ? ಲಕ್ಷ್ಮಿ ಅಲ್ಲಿಗೆ ಹೋದರೆ ಗೊಂಬೆಗೆ ಓದೋದಕ್ಕೆ ಟೈಮ್ ಸಿಗತ್ತೆ, ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಿಲ್ಲ ಕಲ್ಪನಾ. ಅದೇನು ಬ್ರಹ್ಮವಿದ್ಯೆ ಏನಲ್ವಲ್ಲ. ಅವಳಿಗೂ ಹೊಸ ಜನ ಹೊಸ ಜಾಗ ಪರಿಚಯ ಆಗತ್ತೆ. ಸ್ವಲ್ಪ ದಿನ ಈ ಮನೆಯಿಂದ ದೂರ ಇದ್ರೇನಂತೆ? ನನ್ನ ಮಗಳೇ ಹೋಗ್ತಾ ಇಲ್ವಾ? ಅಕ್ಕ ಬಾವ, ನೀವಿಬ್ರು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ? ಗೊಂಬೆ ಮತ್ತೆ ಚಿನ್ನುನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಡೋಂಟ್ ವರಿ. ಮಮ್ಮಿ, ನಾವು ಒಬ್ರನ್ನೊಬ್ರನ್ನ ಕೇರ್ ತಗೋತೀವಿ. ನೀನು ಪಪ್ಪನ್ ಕೇರ್ ತಗೊಂಡ್ರೆ ಸಾಕು. ಚಿನ್ನು, ಬೇಗ ಹೋಗಿ ನಿನ್ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊ, ಬೇಗ. ಓಕೆ ಅಕ್ಕ. ಗೊಂಬೆ, ನಿಮ್ಗೆ ಈಗ ಸಮಾಧಾನ ಆಯ್ತಾ? ಸತ್ಯವಾಗ್ಲು ತುಂಬಾ ಸಮಾಧಾನ ಆಯ್ತು. ಥ್ಯಾಂಕ್ ಯು. ಚಿಕ್ಕಿ, ನಿಂಗೇನೋ ತೋರಿಸ್ತೀನಿ ಬಾಯ್ಲಿ.